ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಆಗಿರುವಂಥ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ನಾನು ಮಾಡಿದ್ದೀನಿ. ಆ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಮನೆಯಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋವಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ನಾನು ತೋರಿಸಿದ್ದೀನಿ. ನಾನು ಜಿಮ್ಮಲ್ಲಿ ಮಾಡಿದ್ದೀನಿ, ಆದರೆ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಕೆಲವ್ರಿಗೆ ಜಿಮ್ಗೆ ಹೋಗುವಂಥ ಅವಕಾಶ ಇರೋದಿಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ನಾವು ಜಿಮ್ಗೆ ಜಾಯಿನ್ ಆಗಬೇಕು ಅಂದರೆ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ನಮಗೆ ಜಿಮ್ಮಲ್ಲಿ ಮಾಡುವಂಥ ಸ್ವಲ್ಪ ಹೆವಿ ಎಕ್ಸಸೈಸು ತುಂಬ ಇರುತ್ತೆ. ವೆಯ್ಟ್ ಎತ್ತೋದು, ಹಾಗೆಯೇ ರನ್ ಮಾಡೋದು, ಬ್ರಿಸ್ಕ್ ವಾಕ್ ಮಾಡೋದು, ಇದೆಲ್ಲ ನಾವು ಮಾಡ್ಬೋದಾ, ನಮಗೆ ಸೂಟೇಬಲ್ ಆಗುತ್ತಾ ಅಂತೇಳ್ಬಿಟ್ಟು ಡಾಕ್ಟ್ರನ್ನ ಫಸ್ಟು ಕನ್ಸಲ್ಟ್ ಮಾಡಿ ಆಮೇಲೆ ಜಿಮ್ಗೆ ಜಾಯಿನ್ ಆಗೋದು ಬೆಟರ್ ಆಗುತ್ತೆ. ಮತ್ತು ನಾನು ಸಿಂಪಲ್ ಎಕ್ಸಸೈಸನ್ನು ಈಗ ಸ್ಟಾರ್ಟ್ ಮಾಡಿ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ನಾನು 1.5 ವರ್ಷದಿಂದ ಜಿಮ್ಮಲ್ಲಿ ವರ್ಕೌಟನ್ನು ಮಾಡ್ತಿದ್ದೀನಿ. ನನಗೆ ಫಸ್ಟು ವಿನಯ್ ಸರ್ ಅಂತ ಕೋಚು, ಅವರು ತುಂಬ ಚೆನ್ನಾಗಿ ಎಕ್ಸಸೈಸನ್ನು ಹೇಳ್ಕೊಡ್ತಿದ್ರು. ಹಾಗೆಯೇ ಲೇಡಿ ಕೋಚು ಇದ್ದಾರೆ, ನಮಗೆ ಕಂಫರ್ಟಾಗಿ ನೀಟಾಗಿ ಹೇಳ್ಕೊಡ್ತಾರೆ ನಮ್ಮ ಜಿಮ್ಮಲ್ಲಿ. ಹಾಗಾಗಿ ಕೆಲವೊಬ್ಬೊಬ್ಬರು ಜಿಮ್ಗೆ ಹೋಗೋಕ್ಕೆ ಆಗೋದಿಲ್ಲ ಅನ್ನೋವಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸಿಂಪಲ್ ಆಗಿರುವಂಥ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಷ್ಟೇ ಇದು. ಸಿಂಪಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು ಎಕ್ಸಸೈಸ್ ಇದು. ಹಾಗೆಯೇ ನಾವೇನು ದೊಡ್ಡ ಎಕ್ಸಸೈಸೇ ಮಾಡಬೇಕು ಅಂತ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಚಿಕ್ಕ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬಾಡಿ ಸ್ವಲ್ಪನೇ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ನಂತರ ನಾವು ಸ್ವಲ್ಪ ಸಮಯದ ನಂತರ ಸ್ವಲ್ಪ ವೆಯ್ಟ್ ಎತ್ತೋದು ಆಗಲಿ, ಹಾಗೆಯೇ ತುಂಬಾ ಸ್ವಲ್ಪ ಹೆವಿ ಆಗಿರುವಂಥ ಎಕ್ಸಸೈಸನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ಹಾಗೆ ಅದು ಇಂಪಾರ್ಟೆಂಟು ಆರೋಗ್ಯ ಅಂತ ಗೊತ್ತಿದ್ರೂ ಸಹ ನಾವು ಎಕ್ಸಸೈಸನ್ನು ಮಾಡೋದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂದ್ಬಿಟ್ಟು ಮುಂದಕ್ಕೆ ಆಗ್ತಾ ಹೋಗ್ತಾ ಇರ್ತೀವಿ. ಮನೇಲಿ ಬೇರೆ ಎಲ್ಲ ಕೆಲಸ ನಡೀತಾ ಇರುತ್ತೆ, ಆದರೆ ಬಾಡಿಗೆ ಎಕ್ಸಸೈಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತೀವಿ. ಹಾಗೆ ಆ ಥರ ಮಾಡ್ತಾ ಏನಾಗುತ್ತೆ, ಬಾಡಿಗೆ ಲೇಸಿನೆಸ್ಸು ಸ್ಟಾರ್ಟ್ ಆಗಿ ಆ್ಯಕ್ಟಿವ್ನೆಸ್ಸು ಕಡಿಮೆ ಆಗಿ ಮತ್ತು ಏನಾಗುತ್ತೆ, ಅದು ಒಂಥರ ಜಡವಾಗಿ ಬಾಡಿ ಕಾಯಿಲೆ ಬರೋದಕ್ಕೆ ಶುರುವಾಗುತ್ತೆ. ಅದರಿಂದ ಸ್ವಲ್ಪನೇ ನಾವು ಬಾಡಿನ ಆ್ಯಕ್ಟಿವ್ ಮಾಡ್ತಾ ಹೋಗಬೇಕು. ಹಾಗಾಗಿ ಒಂದೊಂದು ಪಾರ್ಟ್ಸ್ಗೂ ಒಂದೊಂದು ಮೂವ್ ಆಗ್ತಾ ಲೂಸ್ ಮಾಡ್ತಾ ಹೋಗ್ತಾ ಇದ್ದರೆ ಅದು ಬಾಡಿ ನಮಗೆ ಫ್ರೀ ಬಿಡ್ತಾ ನಮಗೆ ನಮ್ಮ ಬಾಡಿ ತೂಕ ಇದೆ ಅನ್ನೋದು ಅನಿಸಲ್ಲ, ತೂಕವಾಗಿರುತ್ತೆ. ಸ್ವಲ್ಪ ಸೋಮಾರಿತನ ಇರೋವಂಥವ್ರಿಗೆ ಬಾಡಿ ಫುಲ್ ತೂಕವಾಗಿ ಭಾರವಾಗಿ ಇರೋ ಥರ ಫೀಲ್ ಆಗುತ್ತೆ. ಇದು ಎಕ್ಸಸೈಸನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಈಸಿಯಾಗಿ ಬಾಡಿ ಮೂವ್ ಆಗುತ್ತೆ. ಚಕ್ಕಂತ ಎದ್ದೇಳ್ಬೋದು, ಚಕ್ಕಂತ ಕೂತ್ಕೊಳ್ಬೋದು, ಈ ರೀತಿ ಅಭ್ಯಾಸ ಆಗುತ್ತೆ. ಅದರಿಂದ ನಾನು ಸಿಂಪಲ್ ಎಕ್ಸಸೈಸನ್ನು ನಾನು ವಿಡಿಯೋ ರೂಪದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಇಂಟ್ರೆಸ್ಟ್ ಇರೋರು ಮಾತ್ರನೇ ಈ ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇಲ್ಲದಿರೋರು ದಯವಿಟ್ಟು ಸ್ಕಿಪ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಈ ಎಕ್ಸಸೈಸು ಇಡೀ ಬಾಡಿನ ಸ್ಟ್ರೆಚ್ ಮಾಡುತ್ತೆ. ಕಾಲು ಇಮ್ಮಡಿನ ಹೈಟ್ ಮಾಡಿ ಕೈನ ಲಾಕ್ ಮಾಡಿದ್ದೀನಿ ನೋಡಿ, ಆ ರೀತಿ ಲಾಕ್ ಮಾಡಿಬಿಟ್ಟು ಎಷ್ಟು ಅಪ್ ಆಗುತ್ತೆ ಅಷ್ಟು ಮೇಲೆ ತಗೊಂಡೋಗಿ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು. ಕಾಲುಗಳು ಎರಡು ಇಮ್ಮಡಿನ ಅಪ್ ಮಾಡಿ ಬೆರಳು ಮೇಲೆ ಇಡೀ ಬಾಡಿ ತೂಕನೆಲ್ಲ ಬಿಡಬೇಕು. ಆಗ ಕಾಲಿಂದ ಫುಲ್ಲು ತಲೆ ತನಕನೂ ಬಾಡಿ ಲೂಸಾಗಿ ಮೂವ್ ಆಗುತ್ತೆ ನಮಗೆ. ಈ ರೀತಿ ಒಂದು 20-25 ಸಲ ಮಾಡಿದ್ರೆ ಸಾಕಾಗುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಮಾಡುವವ್ರಿಗೆ ಸಾಕಾಗುತ್ತೆ. 20-25 ಟೈಮ್ಸ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅನ್ನೋಂಥವ್ರು ಜಾಸ್ತಿನೂ ಮಾಡ್ಕೊಳ್ಬೋದು. ಬಾಡಿ ಸ್ಟ್ರೆಚಿಂಗೂ ಆಗುತ್ತೆ, ಹಾಗೆಯೇ ಸೈಡ್ಸಲ್ಲಿರೋ ಫ್ಯಾಟನ್ನು ಕರಗುತ್ತೆ. ನೆಕ್ಸ್ಟು ಇನ್ನೊಂದು ಎಕ್ಸಸೈಸ್ ಇದು. ನಾರ್ಮಲಾಗಿ ಇದು ಎಲ್ಲರೂ ಮಾಡ್ತಾರೆ. ನಾರ್ಮಲಾಗಿ ಎಲ್ಲರೂ ಮಾಡುವಂಥ ಎಕ್ಸಸೈಸ್ ನಾನು ತೋರಿಸ್ತಿದ್ದೀನಿ. ಇದು ನಾವು ಜಿಮ್ಗೆ ಹೋಗಿದ ತಕ್ಷಣ ವಾರ್ಮ್ ಅಪ್ ಅಂತ ಮಾಡ್ತೀವಿ. ಯಾವುದೇ ವೆಯ್ಟ್ ಲಿಫ್ಟ್ ಎಕ್ಸಸೈಸ್ಗಿಂತ ಮೊದಲು, ಹಾಗೆಯೇ ಹೆವಿ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಬಾಡಿ ಎಲ್ಲ ಲೂಸ್ ಬಿಡಲಿ ಅಂತೇಳ್ಬಿಟ್ಟು ಈ ರೀತಿ ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಎಕ್ಸಸೈಸು.
ಇದು ಸೈಡ್ಗೆ ಬೆಂಡ್ ಆಗೋದು. ಕೈಯನ್ನು ಎಷ್ಟಾಗುತ್ತೆ ಅಷ್ಟು ಚಾಚಿಕೊಂಡು ಬಾಡಿನ ಬೆಂಡ್ ಮಾಡಬೇಕಾಗುತ್ತೆ. ಈ ಎಕ್ಸಸೈಸ್ ಮಾಡುವಾಗ ಕಾಲುಗಳು ಸ್ಟ್ರೈಟಾಗಿ ಇರಲಿ ಮತ್ತು ಮೊಣಕಾಲು ಬೆಂಡ್ ಮಾಡಬಾರ್ದು. ಸೈಡ್ಸಲ್ಲಿ ಫ್ಯಾಟ್ ಇರುವಂಥವ್ರಿಗೆ ತುಂಬ ಬೆಂಡ್ ಮಾಡೋಕ್ಕಾಗದೇ ಇರುತ್ತೆ. ಎಷ್ಟಾಗುತ್ತೆ ಅಷ್ಟನ್ನು ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಅಷ್ಟೇ ಕೌಂಟ್ ಮಾಡಿಕೊಂಡು ಈ ಕಡೆಗೆ 20 ಟೈಮ್ಸು ಈ ಕಡೆಗೆ 20 ಟೈಮ್ಸು ಅಂತೇಳ್ಬಿಟ್ಟು ಲೆಕ್ಕ ಹಾಕ್ಕೊಂಡು ರೈಟು ಲೆಫ್ಟು ಕೌಂಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಎಕ್ಸಸೈಸು ನೋಡಿ. ಈ ಎಕ್ಸಸೈಸಲ್ಲಿ 2 ತೋಳುಗಳನ್ನು ದೂರವಾಗಿ ಅಗಲವಾಗಿ ಚಾಚಿಟ್ಟು ನಾವು ಮಾಡಬೇಕಾಗುತ್ತೆ. ಆಗ ನಮ್ಮ ಬಾಡಿ ಸ್ವಲ್ಪ ಫ್ರೀಯಾಗಿ ಮೂವ್ ಆಗುತ್ತೆ. ಈ ರೀತಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಬಾಡಿ ಲೂಸ್ ಬಿಡ್ತಾ ಹೋಗುತ್ತೆ. ಇದು ಅಷ್ಟೇ ಎಷ್ಟು ಆಗುತ್ತೆ ಅಷ್ಟೂ ಕೌಂಟ್ ಮಾಡಿಕೊಂಡು ಮಾಡೋದು ಬೆಟರು. ಈ ಎಕ್ಸಸೈಸ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಎಕ್ಸಸೈಸು. ಈ ಎಕ್ಸಸೈಸಲ್ಲಿ ಕಾಲು ಸ್ವಲ್ಪ ಅಗಲ ಮಾಡಿಟ್ಕೊಂಡು ಹಾಫ್ ಸಿಟ್, ಕೈಗಳನ್ನು ಫ್ರಂಟಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ. ಈ ರೀತಿ ಹಾಫ್ ಸಿಟ್ ಮಾಡಿ ಸ್ಟ್ರೈಟಾಗಿ ನಿಂತ್ಕೊಂಡು ನಂತರ ಹಾಫ್ ಸಿಟ್ಟನ್ನು ಮಾಡಬೇಕಾಗುತ್ತೆ. ಈ ಎಕ್ಸಸೈಸು ಸ್ವಲ್ಪ ಮಂಡಿ ನೋವಿರುವವರು ಕಡಿಮೆ ಮಾಡಿ, ಜಾಸ್ತಿ ಮಾಡಿದ್ರೆ ಅವ್ರಿಗೆ ಮಂಡಿ ನೋವು ಬರೋ ಚಾನ್ಸ್ ಇರುತ್ತೆ. ಇದು ಅಷ್ಟೇ ನಾನು 20 ನಂಬರನ್ನು ಕೌಂಟ್ ಮಾಡಿಕೊಂಡು ಮಾಡ್ತಿದ್ದೀನಿ. ಆದಷ್ಟು ಸ್ಲೋಲಿಯಾಗೆ ಎಕ್ಸಸೈಸನ್ನು ಮಾಡಬೇಕು, ಸ್ಪೀಡಾಗಿ ಮಾಡಬಾರ್ದು. ನೆಕ್ಸ್ಟು ಭುಜದ ಹತ್ರ ಲೂಸ್ ಆಗುತ್ತೆ. ನಾನು ಈ ರೀತಿ ಮಾಡ್ತಿದ್ದೀನಿ ನೋಡಿ. ಹಳೆ ಕಾಲದಲ್ಲೆಲ್ಲ ಬಟ್ಟೆ ಹೋಗಿ ಕೆಲಸ ಮಾಡುವಾಗ ಈ ರೀತಿ ಬಾಡಿಗೆ ಎಕ್ಸಸೈಸ್ ಆಗ್ತಿತ್ತು. ಈಗೆಲ್ಲ ವಾಷಿಂಗ್ ಮಿಷನ್ ಇರೋದ್ರಿಂದ ಅದೆಲ್ಲ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ನಮಗೆ ಚಾನ್ಸ್ ಇಲ್ಲ. ಈಗಂತೂ ಯಾರೂ ಕೈಯಲ್ಲಿ ಬಟ್ಟೆ ಒಗೆಯೋದಿಲ್ಲ. ಆದ್ದರಿಂದ ಈಗ ಈ ರೀತಿ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ. ಇದು 10 ಟೈಮ್ಸು ಮುಂದುಗಡೆಗೆ ರೊಟೇಟ್ ಮಾಡ್ತಿದ್ರೆ ಮತ್ತು ರಿವರ್ಸ್ ಆಗಿ 10 ಟೈಮ್ಸು ಬ್ಯಾಕ್ ಸೈಡು ರೊಟೇಟ್ ಮಾಡಬೇಕಾಗುತ್ತೆ. ಟೋಟಲಾಗಿ 20 ಟೈಮ್ಸ್ ಆಗುತ್ತೆ. ಲೆಫ್ಟ್ ಹ್ಯಾಂಡು 20 ಟೈಮ್ಸು, ಹಾಗೆಯೇ ರೈಟ್ ಹ್ಯಾಂಡು 20 ಟೈಮ್ಸು. ಇದು ಕಂಪ್ಲೀಟ್ ಆದಮೇಲೆ ಈಗ ಶೋಲ್ಡರನ್ನು ಲೂಸ್ ಮಾಡಬೇಕಾಗುತ್ತೆ. ಇದು ಸರ್ಕಲ್ ಶೇಪಲ್ಲಿ ಶೋಲ್ಡರು ನಮಗೆ ರೌಂಡಾಗಿ ಮೂವ್ ಮಾಡಬೇಕು. ಇದು ಅಷ್ಟೇ 10 ಟೈಮ್ಸು ಮುಂದೆ ರೊಟೇಟ್ ಮಾಡಬೇಕು, 10 ಟೈಮ್ಸು ಹಿಂದಕ್ಕೆ ರೊಟೇಟ್ ಮಾಡಬೇಕು. ನಾನು ವಿಡಿಯೋದಲ್ಲಿ ಕಡಿಮೆ ತೋರಿಸಿದ್ದೀನಿ. ಜಾಸ್ತಿ ತೋರಿಸಿದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ವಿಡಿಯೋಗೆ. ಅದಕ್ಕೋಸ್ಕರ ನಾನು 10 ಟೈಮ್ಸು ತೋರಿಸಿಲ್ಲ. ಮಾಡುವವರು 10 ಟೈಮ್ಸು ಕೌಂಟ್ ಮಾಡ್ಕೊಂಡು ಮಾಡಿ. ಹಾಗೆಯೇ ನೆಕ್ಸ್ಟು ಹಿಪ್ ರೊಟೇಟ್ ಮಾಡಬೇಕು. ಇದು ನಮಗೆ ಮಹಿಳೆಯರಿಗೆ ಸ್ವಲ್ಪ ಮಕ್ಕಳೆಲ್ಲ ಆದಮೇಲೆ ಹೊಟ್ಟೆ ಹತ್ರ ಎಲ್ಲ ಫ್ಯಾಟ್ ಸೇರ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಈ ಎಕ್ಸಸೈಸನ್ನು ಜಾಸ್ತಿ ಮಾಡಿದ್ರೆ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ. ನನಗೂ ಹಿಪ್ಪಲ್ಲಿ ಮತ್ತು ಟಮ್ಮಿ ಫ್ಯಾಟು ಇದೆ. ಹಾಗಾಗಿಯೇ ನಾನು ಎಕ್ಸಸೈಸು ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಿರ್ತೀನಿ. ಸೈಡ್ಸ್ಗೆ ಮತ್ತು ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ಜಾಸ್ತಿ ಎಕ್ಸಸೈಸನ್ನು ಮಾಡ್ತೀನಿ ನಾನು. ಮುಂಚೆಗಿಂತ ಸ್ವಲ್ಪ ಬೆಟರು ನನಗೆ ಫ್ಯಾಟು, ಆದರೂ ಇನ್ನೂ ಇದೆ. ಇದನ್ನು ಕರಗಿಸ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸಸೈಸನ್ನು ಮಾಡ್ತಿದ್ದೀನಿ. ನೆಕ್ಸ್ಟು ನೀ ರೊಟೇಟ್ ಮಾಡೋದು. ಇದು ಅಷ್ಟೇ ಮಂಡಿ ನೋವಿರೋಂಥವ್ರು ನೋಡ್ಕೊಂಡು ಮಾಡಿ. ಕೆಲವ್ರಿಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ಮಂಡಿ ಪೇಯ್ನ್ ಇದ್ದರೂ ಸಹ ಅದು ಕಡಿಮೆ ಆಗುತ್ತೆ. ಕೆಲವ್ರಿಗೆ ಪೇಯ್ನ್ ಜಾಸ್ತಿನೂ ಆಗ್ಬೋದು, ನೋಡ್ಕೊಂಡು ಮಾಡಿ. ನೆಕ್ಸ್ಟು ಲೆಗ್ಗು ನೋಡಿ, ಸಿಂಗಲ್ ಲೆಗ್ ಮೇಲೆ ನಿಂತ್ಕೊಂಡು ಒಂದು ಲೆಗ್ನ ಮುಂದೆ ಚಾಚಿಟ್ಕೊಂಡು ಸರ್ಕಲ್ ಶೇಪಲ್ಲಿ ರೌಂಡಾಗಿ ತಿರುಗಿಸ್ಕೊಳ್ಬೇಕು. 10 ಸಲ ಒಂದು ಕಡೆಯಿಂದ ತಿರುಗಿಸಿದಾದ್ಮೇಲೆ ಮತ್ತೆ ರಿವರ್ಸ್ ಆಗಿ 10 ಸಲ ತಿರುಗಿಸ್ಬೇಕು. ಅದು ಸರ್ಕಲ್ ಶೇಪು ನಮಗೆ ಗೊತ್ತಾಗಬೇಕು. ಸರ್ಕಲ್ ಶೇಪ್ ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು ಕಾಲಲ್ಲಿ ಗೊತ್ತಾಗಬೇಕು. ಒಂದು ಲೆಗ್ಗು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಲೆಗ್ಗು ಈ ರೀತಿ ಮಾಡಬೇಕು. ಈ ಎಕ್ಸಸೈಸು ನೋಡಿ, ನಾವು ಸಿಂಗಲ್ ಕಾಲ ಮೇಲೇ ಇಡೀ ಬಾಡಿ ತೂಕ ಬಿಟ್ಟು ನಿಂತಿರ್ತೀವಿ. ಆಗ ಕಾಲ್ಗೂ ಆ ರೀತಿ ಶಕ್ತಿ ಬರುತ್ತೆ.
ಬಾಡಿ ಪೇಯ್ನ ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಒಂದೇ ಕಾಲ ಮೇಲೆ ನಾವು ವೆಯ್ಟ್ ಬಿಟ್ಟಿರೋದ್ರಿಂದ ಕಾಲುಗಳನ್ನು ಸ್ಟ್ರಾಂಗ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು, ಇದು ಜಂಪ್ ಎಷ್ಟಾಗುತ್ತೆ ಅಷ್ಟು ಜಂಪ್ ಮಾಡಿದ್ರೆ ಸಾಕು. ಕೆಲವ್ರಿಗೆ ಜಂಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಬರೀ ಕೈಗಳಲ್ಲೂ ಎಕ್ಸಸೈಸನ್ನು ಮಾಡ್ಬೋದು. ಇದು ಜಂಪ್ ಮಾಡ್ದಿರ ಹಾಗೇನೂ ಮಾಡ್ಬೋದು. ನಿಂತ್ಕೊಂಡು ಬರೀ ಕೈ ಚಾಚಿ ಮಡ್ಚುತ್ತಾ ಇದ್ದರೆ ಸಿಂಪಲ್ಲಾಗಿ ಎಕ್ಸಸೈಸು ಆಗುತ್ತೆ. ನಮ್ಮ ಜಿಮ್ಮಲ್ಲಿರುವಂಥ ಸೈಕಲ್ ಇದು ನೋಡಿ, ಇದು ಹ್ಯಾಂಡ್ಲು. ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟನ್ನು ನಾವು ಮಾಡ್ಕೊಳ್ಬೋದು. ಕೈಗಳು ಇಟ್ಕೊಳ್ಳೋದಕ್ಕೆ ಸಪೋರ್ಟ್ಗೆ ನೋಡಿ ಪೊಸಿಷನ್ ಚೇಂಜ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಇದು ನೋಡಿ ನಾನು ತಿರುಗಿಸ್ತಿದ್ದೀನಿ ನೋಡಿ, ಇಲ್ಲಿ ಇದು ಫೆಡಲ್ಲು ನಮಗೆ ಎಷ್ಟು ಟೈಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ನಮಗೆ ಎಷ್ಟು ಟೈಟ್ ಬೇಕು ಎಷ್ಟು ಲೂಸ್ ಬೇಕು ಅನ್ನೋದು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಹಾಗೆಯೇ ಸೀಟು ಅಷ್ಟೇ, ನಾವು ಹೈಟು ಮಾಡ್ಕೊಳ್ಬೋದು, ಹೈಟ್ ಜಾಸ್ತಿ ಇದ್ದರೆ ಕಡಿಮೆನೂ ಮಾಡ್ಕೊಳ್ಬೋದು. ಇದು ಮೂವ್ ಆಗದೇ ಇರೋವಂಥ ಸೈಕಲ್ಲು. ನಿಂತಿದ್ದ ಜಾಗದಲ್ಲೇ ನಾವು ಸೈಕಲ್ ತುಳಿದ್ರೆ ಎಷ್ಟು ಎಫೆಕ್ಟನ್ನು ಬರುತ್ತೆ ನೋಡಿ. ಹೈಟ್ ಆಯಿತು ನೋಡಿ. ಈಗ ಈ ರೀತಿ ಹೈಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ಸೈಕಲ್ಲು ತುಳಿಯೋದು ಒಂದು ಬಾಡಿಗೆ ಎಕ್ಸಸೈಸು ಚೆನ್ನಾಗಿ ಆಗುತ್ತೆ. ಈ ಸೈಕಲ್ ಎಕ್ಸಸೈಸ್ ಒಂದು ಬಿಟ್ಟು ಉಳಿದಂಥ ಎಲ್ಲ ಎಕ್ಸಸೈಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಸೈಕಲ್ ತುಳಿಯೋದು ಅಷ್ಟೇ, ನಾವು ಟೈಮಿಂಗ್ಸ್ ಇಟ್ಕೊಂಡು ತುಳಿಬೇಕಾಗಿರುತ್ತೆ. ಮಿನಿಮಮ್ 10 ನಿಮಿಷ ಸೈಕ್ಲಿಂಗ್ ಮಾಡಿದ್ರೆ ಸ್ವಲ್ಪ ಅದು ನಮಗೆ ಎಫೆಕ್ಟ್ ಆಗುತ್ತೆ. ನಾವು ಇನ್ನೂ ಜಾಸ್ತಿನೂ ಮಾಡ್ತೀವಿ ಅನ್ನೋರು ಇನ್ನೂ ಜಾಸ್ತಿನೂ ಮಾಡ್ಬೋದು. ಕಡಿಮೆ ಅಂದರೂ ಡೈಲಿ 10 ನಿಮಿಷ ಸೈಕ್ಲಿಂಗ್ ವರ್ಕೌಟು ನಮಗೆ ಬಾಡಿ ಫ್ರೀ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಾನು ಪ್ರತಿದಿನ 10 ನಿಮಿಷ ಸೈಕ್ಲಿಂಗು ಟೈಮಿಂಗ್ಸ್ ಇಟ್ಕೊಂಡು ಮಾಡ್ಕೊಳ್ತೀನಿ. ಇದು ಸೈಕ್ಲಿಂಗಲ್ಲೂ 5 ನಿಮಿಷ ಮುಂದಕ್ಕೆ ನಾವು ತುಳಿಬೋದು ಮತ್ತು ಹಿಂದಕ್ಕೆ ಉಲ್ಟಾ ತುಳಿಬೋದು. ಕೈಗಳು ಅಷ್ಟೇ ಪೊಸಿಷನ್ನು ಚೇಂಜ್ ಮಾಡಿನೂ ಇಟ್ಕೊಳ್ಬೋದು. ಈ ಸೈಕ್ಲಿಂಗು ಅಷ್ಟೇ ಕಂಫರ್ಟಾಗಿ ನಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡನ್ನು ಮೇಂಟೈನ್ ಮಾಡ್ಕೊಳ್ತಾ ಮಾಡ್ಬೋದು. ಫೆಡಲ್ಸು ಫ್ರೀಯಾಗಿರಬೇಕು ಅಂತಂದ್ರೂ ನಾವು ಸೆಟ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಟೈಟಾಗಿ ಬೇಕು ಅಂತಂದ್ರೂ ವೀಲ್ ಇರುತ್ತೆ, ಅದಕ್ಕೆ ಅದನ್ನು ಸೆಟ್ ಮಾಡಿ ಟೈಟ್ ಮಾಡ್ಕೊಳ್ಬೋದು. ಸ್ವಲ್ಪ ಟೈಟ್ ಮಾಡಿ ಸೈಕಲ್ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ತೊಡೆ ಭಾಗದಲ್ಲಿರುವಂಥ ಫ್ಯಾಟ್ ಎಲ್ಲ ಕರಗೋಕ್ಕೆ ಶುರುವಾಗುತ್ತೆ. 1 ದಿನ 2 ದಿನದಲ್ಲಿ ಕರಗೋಕ್ಕೆ ಶುರುವಾಗಲ್ಲ. ನಾವು 6 ಮಂತ್ಸು 1 ಇಯರು 2 ಇಯರ್ಸು ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಎಕ್ಸಸೈಸ್ ರಿಸಲ್ಟು ಗೊತ್ತಾಗುತ್ತೆ. ತುಂಬ ವರ್ಷಗಳಿಂದ ಫ್ಯಾಟ್ ಎಲ್ಲ ಬಾಡಿಯಲ್ಲಿ ಸ್ಟಾಕ್ ಆಗಿಬಿಟ್ಟಿರುತ್ತೆ. ಅದನ್ನು ಕರಗಿಸ್ಬೇಕು ಅಂದರೆ ತುಂಬ ವರ್ಷಗಳ ಟೈಮೇ ಬೇಕಾಗುತ್ತೆ. ಫ್ಯಾಟ್ ಎಲ್ಲ ಸ್ಟಾಕ್ ಆಗೋದಕ್ಕೂ ಅಷ್ಟೇ ತುಂಬ ವರ್ಷಗಳ ಟೈಮ್ ತಗೊಂಡೇ ಸ್ಟಾಕ್ ಆಗಿರುತ್ತೆ. ಅದನ್ನು ಕರಗಿಸ್ಬೇಕು ಅಂದರೂ ಅದಕ್ಕೆ ಡಬಲ್ ಟೈಮು ತಗೊಳ್ಳುತ್ತೆ. ನಾನು ಈ ದಿನ ತೋರಿಸಿರೋದೆಲ್ಲ ಸಿಂಪಲ್ಲು ವಾರ್ಮ್ ಅಪ್ ಎಕ್ಸಸೈಸ್ ಮಾತ್ರನೇ ನೋಡಿ. ಕೈಗಳನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಹ್ಯಾಂಡಲ್ ಬಿಟ್ಟು ನಾವು ಸೈಕ್ಲಿಂಗ್ ಮಾಡ್ಬೋದು. ಬಾಡಿನ ಯಾವ ಪೊಸಿಷನಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ಪೇಯ್ನ್ ಗೊತ್ತಾಗ್ತಿದೆ ಅನ್ನೋದು ಅಬ್ಸರ್ವ್ ಮಾಡಿಕೊಂಡು ಎಕ್ಸಸೈಸನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನು 10 ನಿಮಿಷ ಸೈಕ್ಲಿಂಗನ್ನು ಮಾಡ್ತೀನಿ. ಆದರೆ 10 ನಿಮಿಷಕ್ಕಿಂತ ಜಾಸ್ತಿ ಮಾಡ್ತೀವಿ ನಾವು ಅನ್ನೋಂಥವ್ರು ಮಾಡ್ಬೋದು. ನಮ್ಮ ಜಿಮ್ಮಲ್ಲಿ ಎಲ್ಲ ಫೆಸಿಲಿಟಿನೂ ಚೆನ್ನಾಗಿದೆ. ಬಿಸಿ ನೀರು ಕುಡಿಯೋವಂಥವ್ರು ಬಿಸಿ ನೀರನ್ನು ಕುಡಿಬೋದು. ಬಿಸಿ ನೀರು ಇರುತ್ತೆ, ಹಾಗೆ ತಣ್ಣೀರೂ ಇರುತ್ತೆ. ಯಾವ್ದು ಬೇಕಾದ್ರೂ ಕುಡಿಬೋದು. ಸ್ವಲ್ಪ ಟಯರ್ಡ್ ಅನಿಸಿದ್ರೆ ಒಂದು 30 ಸೆಕೆಂಡ್ಸ್ ಅಷ್ಟು ರೆಸ್ಟ್ ಮಾಡಿಕೊಂಡು ಮಾಡ್ಬೋದು. ಒಂದು ಎಕ್ಸಸೈಸಿಂದ ಇನ್ನೊಂದು ಎಕ್ಸಸೈಸನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 30 ಸೆಕೆಂಡ್ಸ್ ಅಷ್ಟು ಆರಾಮಾಗಿ ರೆಸ್ಟನ್ನು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.